ಎಲ್ಲಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಮಾಹಿತಿ ಬಗ್ಗೆ, ಹಲವಾರು ಸನಾತನ ಧರ್ಮಗಳ ಬಗ್ಗೆ, ನಮ್ಮ ದೇಶಿ ಪದ್ಧತಿ ಆಯುರ್ವೇದಿಕ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ರಿ. ಇವತ್ತು ಇನ್ನೊಂದು ವಿಶೇಷ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಇನ್ನೊಂದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ವಂಶಿಕರಾಗಿರ್ತಕ್ಕಂಥ ಇನ್ನೊಂದು ಮಾಹಿತಿಯನ್ನ ನಾವು ಕೊಡೋದಕ್ಕೆ ಮುಂದಾಗಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ಈಶ್ವರಮ್ಮ ದೇವಿ. ಯಾರು ಈ ಈಶ್ವರಮ್ಮ ದೇವಿ? ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರಿಗೂ ಏನು ಸಂಬಂಧ ಅಂತಕ್ಕಂಥದ್ದನ್ನ ಮಾಹಿತಿನ ನಾವು ಕೊಡೋದಕ್ಕೆ ಇವತ್ತು ಮುಂದಾಗಿದ್ದೀವಿ. ಇದೇ ತರ ಈಶ್ವರಮ್ಮ ದೇವಿ ಅಂದ್ರೆ ಯಾರು, ಅವರು ಎಲ್ಲಿ ನೆಲೆಸಿದ್ದಾರೆ, ಅವರ ಜೀವ ಸಮಾಧಿ ಯಾಕಾದ್ರು, ಬ್ರಹ್ಮಯ್ಯನವ್ರಿಗೂ ಈಶ್ವರಮ್ಮ ದೇವಿಗೂ ಏನು ಸಂಬಂಧ ಅಂತಕ್ಕಂಥದ್ದನ್ನ ನಾವು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ವಿ. ಬನ್ನಿ, ಇವತ್ತು ಇಲ್ಲಿಂದ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ ಹತ್ರ ನಾವು ನಿಂತ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತೆ ಈಶ್ವರಮ್ಮ ದೇವಿಗೂ ಏನ್ ಸಂಬಂಧ, ಅಲ್ಲಿ ಈಶ್ವರಮ್ಮ ದೇವಿ ತಪಸ್ ಮಾಡಿರ್ತಕ್ಕಂಥ ಗುಹೆ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಹೇಳೋದಕ್ಕೆ ಮುಂದಾಗಿದ್ದೀವಿ. ನಾವಿಲ್ಲಿ ನಿಂತ್ಕೊಂಡು ಮಾತಾಡಿರ್ತಕ್ಕಂಥದ್ದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ. ಈಶ್ವರಮ್ಮ ದೇವಿ ಎಲ್ಲಿ ತಪಸ್ಸನ್ನ ಮಾಡಿದ್ರು, ಈಶ್ವರಮ್ಮ ಗುಹೆ ಎಲ್ಲಿದೆ ಅಂತಕ್ಕಂಥದ್ದು ಮಾಹಿತಿಗಳನ್ನ ಇವತ್ತು ಕೊಡ್ತಾ ಹೋಗ್ತಿರ್ತೀವಿ ನಾವು ಈ ಕಾರ್ಯಕ್ರಮದ ಮುಖಾಂತರ. ಈಶ್ವರಮ್ಮ ದೇವಿ ಮಠ ಇಲ್ಲೇ ಈ ನಮ್ಮ ಜೀವ ಸಮಾಧಿ ಇರ್ತಕ್ಕಂಥ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಜೀವ ಸಮಾಧಿ ಇರ್ತಕ್ಕಂಥ ತಪ್ಪಲಲ್ಲೇ ಇರ್ತಕ್ಕಂಥದ್ದು ಶ್ರೀ ಈಶ್ವರಮ್ಮ ದೇವಿ ಗುಹೆ ಅಂತಕ್ಕಂಥ. ಇಲ್ಲಿಂದ ಸುಮಾರು 2-3 ಕಿಲೋಮೀಟರ್ ಸಮೀಪದಲ್ಲಿ ಇರ್ತಕ್ಕಂಥ ಈಶ್ವರಮ್ಮ ಗುಹೆ, ಅದನ್ನ ದರ್ಶನ ಮಾಡ್ಕೊಂಡು ಅದ್ರ ಮಾಹಿತಿ ಏನು, ಈಶ್ವರಮ್ಮ ದೇವಿ ಯಾರು, ಯಾಕೆ ಇಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಗಳನ್ನ ತಮಗೆ ತಿಳಿಸ್ತಾ ಹೋಗ್ತಾ ಇದೀವಿ. ಬನ್ನಿ, ಮಾತಾಡ್ತಾ ಹೋಗ್ತಾ ನಾವು ಈಶ್ವರಮ್ಮ ಗುಹೆನ ತಲುಪೋಣ. ಬನ್ನಿ. ಈಶ್ವರಮ್ಮ ದೇವಿಗೆ ಹೋಗ್ತಕ್ಕಂತ ಮಾರ್ಗ ಇದು. ಇಲ್ಲಿಂದ ಬಸ್ಸು ಸಂಚಾರಗಳು ಕೂಡ ಇರ್ತಕ್ಕಂಥದ್ದು ಈಶ್ವರಮ್ಮ ದೇವಿಗೆ ಹೋಗ್ತಕ್ಕಂತ ಮಾರ್ಗ ಇದು. ಇಲ್ಲಿಂದ ಬಸ್ಗಳು ಕೂಡ ಹೋಗ್ತಕ್ಕಂತ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಹಾಗಾಗಿ ಗಾಡಿಗಳಲ್ಲಿ, ಸ್ವಂತ ಕಾರುಗಳಲ್ಲಿ, ಗಾಡಿಗಳಲ್ಲಿ ಬರ್ತಕ್ಕಂಥವ್ರು ಕೂಡ ಹೋಗ್ಬೋದು, ಬಸ್ಗಳಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ಇಲ್ಲಿ ಬಂದು ಹೋಗ್ಬೋದು. ಇದೇ ದಾರಿ ಹೋಗ್ತಕ್ಕಂಥದ್ದು ಈಶ್ವರಮ್ಮ ಗುಹೆಗೆ ಹೋಗ್ತಕ್ಕಂಥ ದಾರಿ. ಇಲ್ಲಿ ಅಷ್ಟಾಗಿ ಬಸ್ಸುಗಳ ವ್ಯವಸ್ಥೆ ಕಮ್ಮಿ, ಹಾಗಾಗಿ ಸ್ವಂತ ಒಂದು ಗಾಡಿಗಳಲ್ಲಿ ಬರೋದು ಬಹಳ ಉತ್ತಮ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ದಾರಿಯಲ್ಲಿ ಸಾಕ್ತಾ ಈಶ್ವರಮ್ಮ ಗುಹೆ ಅಂತಕ್ಕಂಥದ್ದು ಏನಿದೆ, ಆ ದಾರಿಯಲ್ಲಿ ಸಾಕ್ತಾ ಒಂದು ಡ್ಯಾಮ್ ಸಿಗ್ತಕ್ಕಂಥದ್ದು, ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಡ್ಯಾಮ್ ಅಂತ ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನ ಬ್ರಹ್ಮ ಸಾಗರ ಡ್ಯಾಮ್ ಅಂತಾನೂ ಕೂಡ ಹೇಳ್ತಾರೆ. ಆಮೇಲೆ ಅದನ್ನ ಕೂಡ ನಿಮ್ಗೆ ನೋಡ್ಸಿ ಅದನ್ನ ಕೂಡ ಪರಿಚಯ ಮಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೊದಲನೇದಾಗಿ ಈಶ್ವರಮ್ಮ ಗುಹೆನ ನಾವು ದರ್ಶನ ಮಾಡಿಕೊಂಡು ಅಲ್ಲಿನ ಏನು ಅದರ ಮಹತ್ವ ಅಂತಕ್ಕಂಥದ್ದು ತಿಳ್ಕೊಂಬರೋಣ.
ಈಶ್ವರಮ್ಮ ಗುಡಿಗೆ ಮುಖ್ಯ ದ್ವಾರ. ಇದು ಮುಖ್ಯ ದ್ವಾರಕ್ಕೆ ಬರ್ತಾ ಇದೀವಿ ನಾವು. ಇದು ಆಂಧ್ರ ಪ್ರದೇಶ ಆಗಿರೋದ್ರಿಂದ ತುಂಬಾ ಬಿಸಿಲಿರುತ್ತೆ. ಬಿಸಿಲಿಗೆ ತಡಿಲಾರ್ದಕ್ಕಂಥವ್ರು ಎಲ್ಲಾ ವ್ಯವಸ್ಥೆಗಳು ಮಾಡ್ಕೊಂಡ್ಬರೋದು ಬಹಳ ಉತ್ತಮ. ಇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬೆಟ್ಟವನ್ನ ಹತ್ಬೇಕು ನಾವು. ಸುಮಾರು ಒಂದು 2 ಕಿಲೋಮೀಟರ್ ದೂರ ನಡಿಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡೆ ಬರ್ಬೇಕಾಗ್ತದೆ. ಬಿಸಿಲಿಗೆ ಬಹಳ ಬೆಂದೋಗ್ತಾ ಇದೀವಿ, ಹಾಗಾಗಿ ಛತ್ರಿನ ಹಿಡ್ಕೊಂಡು ನಾವು ಮಾತಾಡ್ಬೇಕಾಗ್ತದೆ. ಬನ್ನಿ ಹಾಗೆ ಮಾತಾಡ್ತಾ ನಾವು ದಾರಿಯನ್ನ ಸಾಗೋಣ. ಈ ಕಾಡಲ್ಲಿ ತುಂಬಾ ಕೋತಿಗಳ ಕಾಟನೂ ಇರ್ತಕ್ಕಂಥದ್ದು. ಅದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಬನ್ನಿ ನೀವು. ಬನ್ನಿ ಸ್ವಾಮಿ, ಬನ್ನಿ. ದೈವಗಳು ಯಾಕೆ ಒಂದು ನಾಡುಗಳಲ್ಲಿ, ಅರಮನೆಗಳಲ್ಲಿ ಯಾಕೆ ನೆನ್ಸೋದಿಲ್ಲ? ಯಾಕೆ ಅಂತ ಹೇಳಿದ್ರೆ ಅವಕ್ಕೆ ಬಹಳಷ್ಟು ತೊಂದರೆಗಳು ಕೊಡ್ತಕ್ಕಂಥವ್ರು ಜನಗಳು. ಅದಕ್ಕೋಸ್ಕರ ದೈವ ನೆಲೆಸ್ತಕ್ಕಂಥದ್ದೇ ಪ್ರಕೃತಿಗಳ ಮಧ್ಯದಲ್ಲಿ. ಇದು ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ಶ್ರೀ ನಮ್ಮ ಈಶ್ವರಮ್ಮ ದೇವಿಯವರು ನೆಲೆಸಿರ್ತಕ್ಕಂಥ ಸ್ಥಳ ನೋಡಿ, ಎಷ್ಟು ಅದ್ಭುತವಾಗಿದೆ ಈ ಪ್ರಕೃತಿ. ಅದಕ್ಕೋಸ್ಕರ ದೈವ ನೆಲೆಸೋದು ಪ್ರಕೃತಿ ಮಧ್ಯೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಈಶ್ವರಮ್ಮ ಗುಹೆ ಹತ್ತತ್ರ ಬಂದಿದ್ದೀವಿ. ಬನ್ನಿ ಹಾಗೆ ಇನ್ನೊಂದು ಸ್ವಲ್ಪ ಹೋದರೆ ನಾವು ಅಲ್ಲಿ ತಲುಪ್ತೀವಿ. ಎಲ್ಲರೂ ಕೂಡ ಇವತ್ತು ಈ ಬಾಯಲ್ಲಿ ಉಸಿರಾಡ್ತಿದ್ದಾರೆ ಎಲ್ಲರೂ. ತುಂಬ ಆಯಸ್ಸಾಗಿದೆ, ತುಂಬ ಬಿಸಿಲು. ನಮ್ಮ ಕ್ಯಾಮ್ರಾಮ್ಯಾನ್ ಅಂತೂ ಬೆವರಲ್ಲೇ ಸ್ನಾನ ಮಾಡೋಗಿದ್ದಾರೆ. ಬನ್ನಿ ನೋಡಿ. ಈಶ್ವರಮ್ಮ ಗುಹೆ ಬಂದಿದ್ದೀವಿ. ಇಲ್ಲಿ ನಮ್ಮ ಕಣ್ಣಿಗೆ ಹಲವಾರು ಮೂಲಿಕೆಗಳು ಕೂಡ ಕಣ್ಣಿಗೆ ಬೀಳ್ತಾ ಇದೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ, ವಿಚಿತ್ರವಾಗಿರ್ತಕ್ಕಂಥ ಮೂಲಿಕೆಗಳು, ಅಪರೂಪವಾಗಿರ್ತಕ್ಕಂಥ ಮೂಲಿಕೆಗಳು ಕೂಡ ಸಿಗ್ತಕ್ಕಂಥ ಜಾಗ ಇದಾಗಿದೆ. ಈ ಕಾಡಲ್ಲಿ ಸಿಗ್ತಕ್ಕಂಥದ್ದು ತುಂಬಾ ಇದೆ. ಇವತ್ತು ನಾವಿಲ್ಲಿ ಈಶ್ವರಮ್ಮ ಗುಹೆಗೆ ಆಗಮಿಸಿದ್ವಿ. ಇಲ್ಲಿ ಬಂದು ಕೂಡಲೇ ಸ್ವಲ್ಪ ವಿಶ್ರಾಂತಿ ತಗೊಳೋದಕ್ಕೆ ಹೇಳ್ತಾರೆ. ವಿಶ್ರಾಂತಿ ತಗೊಂಡು ಒಳಗಡೆ ಹೋಗೋಣ ಅಂತ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಇಲ್ಲಿರ್ತಕ್ಕಂಥ ಅರ್ಚಕರು ಕೂಡ ಹೇಳ್ತಕ್ಕಂಥ ಮಾತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಧಗೆ ಇರುತ್ತೆ, ಮತ್ತೆ ಆ ಬೆಟ್ಟನು ಕೂಡ ಹತ್ತು ಬಂದಿರ್ತೀರ, ಆಯಾಸ ಆಗಿರ್ತೀರ ಅಂತೇಳಿ ಇಲ್ಲಿ ತುಂಬಾ ನಮ್ಮ ಕ್ಷೇಮಗಳನ್ನು ವಿಚಾರಿಸ್ತಕ್ಕಂಥವ್ರು ಇಲ್ಲಿನ ಸಿಬ್ಬಂದಿಗಳು ಆಗಿರ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳಿದ್ರು ನಮ್ಗೆ. ಇಲ್ಲಿ ಕೂತ್ಕೊಂಡು
ಸುಧಾರಣೆ ಮಾಡ್ಕೊಂಡು ಒಳಗಡೆ ಹೋಗೋಣ. ಉಸಿರಾಡೋದಕ್ಕೆ ಕಷ್ಟ ಆಗ್ತದೆ, ತುಂಬಾ ಬಿಸಿ ಇರುತ್ತೆ, ಆಕ್ಸಿಜನ್ ಕೂಡ ಲೆವೆಲ್ ಕಮ್ಮಿ ಇರುತ್ತೆ, ಹಾಗಾಗಿ ಒಳಗಡೆ ಮಾತಾಡೋದಕ್ಕಾಗಲ್ಲ. ಇಲ್ಲೇ ಕೂತ್ಕೊಂಡಿದ್ದು ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ನೀರನ್ನು ಕುಡಿದ್ಬಿಟ್ಟು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಈಗ ಅವರು ಹೇಳ್ತಾರೆ ಇಲ್ಲಿನ ಮಾಹಿತಿಗಳ ಬಗ್ಗೆ, ಇಲ್ಲಿನ ವಿವರಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರು ಈಶ್ವರಮ್ಮ ದೇವಿನ ಪೂಜೆ ಮಾಡ್ತಕ್ಕಂಥ ಪ್ರಧಾನ ಅರ್ಚಕರಾಗಿರ್ತಾರೆ. ಅದಕ್ಕೋಸ್ಕರ ನಾವಿಲ್ಲಿ ಅವ್ರನ್ನ ಪರಿಚಯಿಸ್ತಾ ಅವ್ರ ಮುಖಾಂತರ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತ, ಆ ಗುಹೆ ಒಳಗಡೆ ಏನೆಲ್ಲ ತೋರಿಸ್ತಾರೆ ಅಂತ, ಏನೆಲ್ಲ ಒಂದು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ಅಂತ ನೋಡೋಣ. ಇವತ್ತು ವೀರರಾಘವತೆ ಈಶ್ವರಮ್ಮ ದೇವಿ ತಪಸ್ಸು ಮಾಡಿರ್ತಕ್ಕಂಥ ಗುಹೆನ ಪರಿಚಯ ಮಾಡ್ತಾರೆ. ನಾವು ಗುಹೆ ಒಳಗಡೆ ಸಾಗ್ಬೇಕಾದ್ರೆ ಲೈಟಿನ ವ್ಯವಸ್ಥೆನೂ ಕೂಡ ಇದೆ. ಇಲ್ಲಿ ತುಂಬಾ ಮೇಲ್ ಬರ್ತಾ ಬರ್ತಾ ತುಂಬಾ ಧಗೆ, ತುಂಬಾ ಸೆಕೆ ಕೂಡ ಆಗ್ತಿದೆ. ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಒಂದು ತಪ್ಲೆಯಲ್ಲಿ ಹಾಕಿ ಇಟ್ಟು ಹೆಂಗೆ ಆಗ್ತಿದೆ, ಒಂದು ಸ್ಟವ್ ಮೇಲೆ ತಪ್ಲೆ ಹಾಕಿ ಇಟ್ಟರೆ ಹೆಂಗಾಗ್ತದೋ ನಮ್ಮ ಒಳಗಡೆ ಹಂಗಾಗ್ತಿದೆ. ಒಳಗಡೆ ಬರ್ತಕ್ಕಂಥ ದಾರಿಯಲ್ಲಿ ಏನು ಅನಿಸ್ಲಿಲ್ಲ. ಇಲ್ಲಿ ಮೇಲ್ ಬಂದು ಹತ್ತು ಕೂಡಲೇ ತುಂಬಾ ಆಯಾಸ ಕೂಡ ಆಗ್ತಿದೆ, ತುಂಬಾ ಸೆಕೆನೂ ಕೂಡ ತುಂಬಾ ಹಬೆ ಇದೆ. ಇಲ್ಲಿ ಬಂದ ಕೂಡಲೇ ನಮ್ಗೆ ಆ ರೀತಿ ಒಂದು ಅನುಭವಗಳು ಆಗ್ತದೆ. ಈ ದೇವರ ದರ್ಶನ ಮಾಡೋ ಅಂಥದ್ದು, ದೇವ್ರ ಹತ್ರ ಬಂದಿದೀವಿ ನಾವು. ನಮಸ್ತೆ. ఇక్కడ స్వామి చెప్తే బెమ్మడు ನೀವು ಇವತ್ತು ನಾವು ಬಂದಿರೋದು ಕೊನೆಯದಾಗಿ ಈಶ್ವರಮ್ಮ ದೇವಿ ತಪಸ್ ಮಾಡಿರ್ತಕ್ಕಂಥ ಜಾಗವನ್ನ ನಾವು ತಲುಪಿದೀವಿ. ಇವತ್ತು ಇಲ್ಲಿ ಇರ್ತಕ್ಕಂಥ ಪ್ರಧಾನ ಅರ್ಚಕರು ಏನ್ ಹೇಳ್ತಾರೆ ಈ ಸ್ಥಳದ ಮಹಿಮೆ ಅಂತಕ್ಕಂಥದ್ದು ಕೇಳೋಣ. ಸ್ವಾಮಿ ನಮಸ್ಕಾರ. ಇವತ್ತು ఈశ్వరమ్మ దేవి గుహೆ ಅಂತ ಅಂದ್ರೆ చెప్పారు, ఈ మహిమ ఏమిటి? ఇక్కడ బెమ్మంగారు గోవిందమ్మ ప్రశస్తమై సింగరాకొండ మీద తపసాసిందంటే ఆశ్రయించింది అమ్మవారు. ఇక్కడ 12 సంవత్సరాలు అప్పుడు వచ్చి 14 ఏళ్ళు తపస్సు చేసింది అమ్మవారు. ఆడికి 14 ఏళ్ళు తపస్సు చేసింది. 26 సంవత్సరాలకు బెమ్మంగారి గుడి పక్కన ఈశ్వర దేవి గుడి ఉంది. ఆడ 26 సంవత్సరాలు అమ్మవారు జీవసమతి పొందింది. ఇక్కడ 14 ఏళ్ళు తపస్సు చేసినప్పుడు అమ్మవారు శ్రీశైలం యాగంటి బనాపలిపుతం తోవింది. ಇದು ನೋಡಿ ಶ್ರೀಶೈಲ ಬನಗಾನಪಲ್ಲಿಗೆ ಹೋಗ್ತಕ್ಕಂಥ ಜಾಗ ಅಂತಾನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಗುಹೆ ಸುರಂಗದ ಮಾರ್ಗ ಪ್ರವೇಶ ಮಾಡ್ತಕ್ಕಂಥದ್ದು ಶ್ರೀಶೈಲ ಮತ್ತೆ ಮಹಾನಂದಿ ಹೋಗ್ತಕ್ಕಂಥ ಜಾಗ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಿರುಪತಿ ಬತ್ತನಂದವ ನೋಡಿ, ನಾವು ಇನ್ನೊಂದು ಇದೇ ಕಡೆ ಇದೇ ಬಲಭಾಗಕ್ಕೆ ನೋಡ್ತಕ್ಕಂಥ ಜಾಗ ತಿರುಪತಿಗೆ ಕೂಡ ಮಾರ್ಗ ಇದೆ, ಸುರಂಗ ಮಾರ್ಗ ಅಂತ ಕೂಡ ಇವರು ಹೇಳ್ತಿದ್ದಾರೆ. బెమ్మంగారి పెద్ద కొడుకు బిడ్డ గోవింద స్వామి కూతురు అమ్మవారు. ఇలా 5 మంది అక్క చెల్లెలు, పెద్దమ్మ 26 సంవత్సరాలకు అమ్మవారు జీవసంబంధం పొందింది. ఇటు 14 ఏళ్ళు తపస్సు చేసేప్పుడు శాటిగన్ శంగయ్య శెట్టి గారు గడ్డికి వచ్చింటే వెలుగు మారి వచ్చినట్టు లోపలికి వచ్చినట్టు అమ్మవారు దర్శనం ఇచ్చింది. ఇక్కడే నేను 14 ఏళ్ళు తపస్సు చేస్తానని ఊరు చెప్పని చెప్పలేఆయన కాలంజలి హోమద గారు చెప్పిండు. తొలి దర్శనం శాటిగన్ శంగయ్య శెట్టి గారికి ఇచ్చింది అమ్మవారు. ఇక్కడ 14 ఏళ్ళు తపస్సు చేసేప్పుడు అమ్మవారు పుష్ప మోసం యాడ్ చేసినా కానీ పుష్ప కుంకుమ ಅಂತ ಪುಷ್ಪ కుంకుమ. ಆ ಮಹಾತಾಯಿ ತಪಸ್ ಮಾಡ್ತಕ್ಕಂಥ ಜಾಗದಲ್ಲಿ ಅರಿಶಿನ ಮತ್ತೆ ಕುಂಕುಮ ಹುಟ್ಟುತ್ತಂತೆ. ಈ ಜಾಗದಲ್ಲಿ ಅವುಗಳು ನೋಡ್ಬೋದು. ನಮ್ಗೆ ಇಲ್ಲಿ ಬಂದು ಕೂಡಲೇ ವಿಶೇಷವಾಗಿರ್ತಕ್ಕಂಥ ಒಂದು ಸುಗಂಧ ಉತ್ಪತ್ತಿ ಆಗ್ತದೆ. ಇದು ಏನಪ್ಪಾ ಅಂತ ಹೇಳಿದ್ರೆ, ಈ ಕಲ್ಲುಗಳಲ್ಲಿ ಗಂಧದ ಸುವಾಸನೆ ಬರ್ತದೆ. ನಾವು ಶ್ರೀಗಂಧ ಅಂತ ಏನ್ ಹೇಳ್ತಿರೋ ಆ ರೀತಿ ಸುವಾಸನೆಯನ್ನು ಬರೋದಕ್ಕೆ ಕೂಡ ಪ್ರಾರಂಭ ಆಗಿದೆ. ಆಗಿತ್ತಂತೆ ಇವಾಗ್ಲೂ ಕೂಡ ಆ ಅನುಭವನ ನಾವು ನೋಡ್ಬೋದು. ಇಲ್ಲಿ ಕೂಡ ಇದೆಲ್ಲ ಕುಂಕುಮ ಹುಟ್ಟಿರ್ತಕ್ಕಂಥ ಜಾಗ, ಅರಿಶಿನ ಕುಂಕುಮ ಹುಟ್ಟಿರ್ತಕ್ಕಂಥ ಜಾಗ ಅಂತ ಮಹಾತಾಯಿ ಪೂಜೆ ಮಾಡುವಂತ ಸಮಯದಲ್ಲಿ ಅವೆಲ್ಲ ನೋಡ್ಬೋದು. ಒಂಥರ ಗಂಧದ ವಾಸನೆ ಕೂಡ, ಆ ಸುವಾಸನೆಯನ್ನು ಕೂಡ ತಗೊಳಿಸ್ತದೆ. ಇವತ್ತು ಈಶ್ವರಮ್ಮ ದೇವಿ ತಪಸ್ಸು ಮಾಡಿರ್ತಕ್ಕಂಥ ಜಾಗಕ್ಕೆ ನಮಗೆ ಈ ಕಾರ್ಯಕ್ರಮ ಮುಖಾಂತರ ತಮ್ಮಗಳನ್ನೆಲ್ಲರೂ ಕರ್ಕೊಂಡು ಬಂದಿದ್ದೀವಿ. ಎಲ್ಲರೂ ಕೂಡ ಆ ಈಶ್ವರಮ್ಮ ದೇವಿ ಆಶೀರ್ವಾದ ಪಡ್ಕೊಂಡು ಧನ್ಯರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ. ಹಾಗಾಗ್ಲೇ ಒಂದು ಮಂಗಳಾರತಿಯನ್ನು ಕೂಡ ನಾವು ತಗೊಂಡು ಬನ್ನಿ.
ಸಂಚಿಕೆಗಳಲ್ಲಿ ರವಲ್ಕೊಂಡ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖಾಂತರ ನಾವು ನಿಮ್ಗೆ ಪರಿಚಯವನ್ನ ಮಾಡಿಸ್ಕೊಟ್ಟಿದ್ರಿ. ರವಲ್ಕೊಂಡ ಗುಹೆಗಳು ಮಾರ್ಗಗಳು ಎಲ್ಲೆಲ್ಲ ತಲುಪ್ತಾ ಇತ್ತು ಅಂತಕ್ಕಂಥದ್ದು ಮಾಹಿತಿಗಳು ಕೂಡ ತಮಗೆ ತಿಳಿಸ್ತಾ ಇದ್ರಿ. ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸಂಚಾರ ಮಾಡ್ತಿರ್ತಕ್ಕಂಥದ್ದು ರವಲ್ಕೊಂಡ. ಇವತ್ತು ಈಶ್ವರಮ್ಮ ದೇವಿ ಅವರ ಮೊಮ್ಮಗಳಾಗಿರ್ತಕ್ಕಂಥ ಈಶ್ವರಮ್ಮ ದೇವಿ ಸಂಚಾರ ಮಾಡಿರ್ತಕ್ಕಂಥ ಸುರಂಗ ಮಾರ್ಗಗಳು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ನಾವು ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ಬೋದು. ಇವರು ಈಶ್ವರಮ್ಮ ದೇವಿ ಬಗ್ಗೆ ಇನ್ನೂ ಹಲವಾರು ಕೂಡ ಕಾರ್ಯಕ್ರಮಗಳ ಮಾಡಿ ಅವರ ಪರಿಚಯಗಳನ್ನ ಮಾಡಿಸ್ತಾ ಹೋಗ್ತಿದ್ವಿ. ಅವರ ಜೀವ ಸಮಾಧಿಯಲ್ಲಿದೆ ಈಶ್ವರಮ್ಮನವ್ರದ್ದು ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ಬನ್ನಿ, ಈಶ್ವರಮ್ಮ ದೇವಿ ಅಂದ್ರೆ ಯಾರು ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಇವತ್ತು ಈಶ್ವರಮ್ಮ ದೇವಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವನ್ನ ನಾವು ದರ್ಶನ ಪಡ್ಕೊಂಡು అమ్మవారు స్నానం చేసేది ఇక అన్ని ఉన్నాయి దగ్గరలో గంగే పసుపు కుంకుమ అన్ని వచ్చాయి. మీరు వెళ్ళి పొద్దు వచ్చరా పోవచ్చ. ಆದ್ರೂ ನಾವು ಹೇಳ್ತಿದ್ರು ಶ್ರೀಶೈಲ ಮಹಾನಂದಿ ದಾರಿ ಇದೆ ಅಂತ, ಅದ್ರೊಳಗಡೆ ಹೋಗೋದಕ್ಕೆ ನಮ್ಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದಾರೆ. ಬನ್ನಿ ಒಂದು ಪ್ರವೇಶ ಕೂಡ ಮಾಡೋಣ. ತುಂಬಾ ಬಕ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಆ ಮಹಾತಾಯಿ ಸ್ನಾನ ಮಾಡಿರ್ತಕ್ಕಂಥ ಗಂಗಾ ಮಾತೆಯನ್ನು ಇಲ್ಲಿದ್ದಾಳಂತೆ, ನೋಡೋಣ ಬನ್ನಿ. ಇಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಕಮ್ಮಿ, ಮತ್ತೆ ಇಳಿಜಾರು ಬಹಳ ಜಾಡ್ಕೆ ಇದೆ, ನೋಡ್ಕೊಂಡ್ ಬರ್ಬೇಕಾಗ್ತದೆ. శ్రీశైలం ನೋಡಿ, ಈ ಮಾರ್ಗ ಏನು ಕಾಣ್ತಿದ್ಯೋ ಇದು ಶ್ರೀಶೈಲಕ್ಕೆ ಹೋಗ್ತದಂತೆ. ತುಂಬಾ ಹುಷಾರಾಗಿ ಹೋಗ್ತಕ್ಕಂಥದ್ದು, ತುಂಬಾ ಚಿಕ್ಕದಾಗಿರ್ತಕ್ಕಂಥ ಜಾಗ ಶ್ರೀಶೈಲ ಮಾರ್ಗ. ವಿಭೂತಿ ಸ್ವಾಮಿ, ವಿಭೂತಿ ಸ್ವಾಮಿ ಅವ್ರು ಹೇಳ್ತಿದ್ದಾರೆ ಮುಂದಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ ಅಂತ. ಹೋಗೋದು ಬಹಳ ಕಷ್ಟ ಆಗ್ತದೆ. ಇಲ್ಲಿ ಬಂದ್ ಕೂಡ್ಲೆ ಉಸಿರಾಡೋದು ಕೂಡ ಕಷ್ಟ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ಬಂದು ಅವ್ರ ಸ್ನಾನ ಮಾಡಿರ್ತಕ್ಕಂಥ ಜಾಗವನ್ನ ದರ್ಶನ ಪಡ್ಕೊಂಡು ಹೊರಗಡೆ ಹೋಗೋದಕ್ಕೆ ಮುಂದಾಗ್ತಾ ಇದೀವಿ. ಹೊರಗಡೆ ಬಂದ್ರಿ, ತುಂಬಾ ಆಯಾಸ ಆಗ್ತಿದೆ. ತುಂಬಾ ಸುಧಾರಣೆ ಮಾಡ್ಕೊಂಡು ತಮ್ಮಗಳ ಜೊತೆ ನಾವು ಮಾತಾಡ್ತಾ ಇರ್ತೀವಿ. ಬನ್ನಿ. ಅಂದ್ರೆ ಇವತ್ತು ಕೆಲವ್ರು ಹೇಳ್ತಿರ್ತಾರೆ, ನಮ್ಮ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥವ್ರು, ಇವ್ರಿಗೇನ್ ಮಾಡೋದಕ್ಕೆ ಕೆಲಸ ಇಲ್ಲ, ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ. ನಮಗೆ ಇಷ್ಟೆಲ್ಲ ಶ್ರಮ ಪಟ್ಟು ಈ ಕಾರ್ಯಕ್ರಮಗಳು ಯಾಕೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಕಾಲಜ್ಞಾನದ ಪ್ರಚಾರಕ್ಕೋಸ್ಕರ. ಯಾವುದೇ ಒಂದು ನಮ್ಮ ಪ್ರಚಾರಕ್ಕೋಸ್ಕರ ಅಲ್ಲ, ಕಾಲಜ್ಞಾನದ ಪ್ರಚಾರಕ್ಕೋಸ್ಕರ. ಕೆಲವರೆಲ್ಲ ಹೇಳ್ತಿರ್ತಾರೆ, ಇವರೆಲ್ಲ ಹೇಳ್ತಕ್ಕಂಥದ್ದು ಬುಳ್ಳೆ, ಈ ಕಾಲಜ್ಞಾನ ಬುರುಡೆ ಅಂತಕ್ಕಂಥದ್ದು. ಕಾಲಜ್ಞಾನ ಬೋಡೆ ಅಂತಕ್ಕಂಥದ್ದಾದ್ರೆ ಇದೆಲ್ಲ ಬೋರ್ಡೆನೆ, ಇಡೀ ಪ್ರಕೃತಿನೇ ಬೋಡೆ ಅಂತದಕ್ಕೆ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ನೋಡಿ, ಇವತ್ತು ದೈವ ಸಂಚಾರ ಮಾಡಿರ್ತಕ್ಕಂಥ ಜಾಗ ಇದೆಲ್ಲ. ಈ ತರದನ್ನ ನಾವು ಪರಿಚಯ ಮಾಡಿಸ್ತಕ್ಕೆ ಹೋಗಿರ್ತಕ್ಕಂಥದ್ದು. ನಾವ್ ಹೇಳ್ತಕ್ಕಂಥ ಕಾಲಜ್ಞಾನ ಮಾಹಿತಿಗಳು ಯಾವುದು ಬುರುಡೆ ಇಲ್ಲ, ಸಾಕ್ಷಿ ಸಮೇತ ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದು. ನೀವು ಸಾಕ್ಷಿಗಳನ್ನ ಇದೆಲ್ಲ ನೋಡ್ಬೋದು. ಸಾವಿರಾರು ವರ್ಷಗಳ ಹಿಂದೆ ಇತಿಹಾಸ ಹೇಳ್ತಕ್ಕಂಥದ್ದು, ಸಾವಿರಾರು ವರ್ಷಗಳ ಹಿಂದೆ ಸಾಕ್ಷಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಲಜ್ಞಾನ. ಅದಕ್ಕೋಸ್ಕರ ನೀವು ನೋಡ್ಬೋದು, ನಾವು ಹೇಳ್ತಕ್ಕಂಥದ್ದು ಬುಳ್ಳೆ ಕಾಲಜ್ಞಾನ ಅಲ್ಲ, ಸಾಕ್ಷಿ ಸಮೇತ ಇಟ್ಕೊಂಡಿರ್ತಕ್ಕಂಥ ಕಾಲಜ್ಞಾನ ನಾವು ಪ್ರಚಾರವನ್ನ ಮಾಡ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಬುಳ್ಳೆ ಪ್ರಚಾರ ನಮ್ಮ ಮಾಧ್ಯಮಗಳಲ್ಲಿ ಬರಲ್ಲ ಅಂತ ನಾವು ಸಿದ್ಧವಾಗಿ ಇಡ್ತೀರಿ. ಸಾಕ್ಷಿಗಳು ಸಮೇತವಾಗಿ ನಾವು ಮಾತಾಡ್ತಕ್ಕಂಥದ್ದು ಇಟ್ಕೊಂಡು ನಾವು ಮಾತಾಡೋದು. ಯಾರೋ ಕೆಲವರು ನೋಡಿ, ನಾವು ಹೇಳ್ತಿರ್ತೀರಿ, ಯಾರೋ ಕೆಲವರು ಇರ್ತಾರೆ, ತಿಪ್ಪೆನ ನಾವು ಹೋಲಿಸ್ತೀರಿ. ಕೆಲವರಿಗೆಲ್ಲ ತಿಪ್ಪೆನ ಹೋಲಿಸ್ತೀವಿ. ಯಾರಿಗೆ? ತಿಪ್ಪೆಯಲ್ಲಿ ಗೊಬ್ಬರ ಎಷ್ಟು ಒಳ್ಳೆಯದು, ಗಿಡಗಳಿಗೆ ಎಷ್ಟು ಒಳ್ಳೆಯದು ಗೊಬ್ಬರ. ಅದರೊಳಗಡೆ ಒಂದು ಕೆಟ್ಟ ಪ್ರಾಣಿ ಕೂಡ ಇರ್ತದೆ, ಕೆಟ್ಟ ಜೀವಿ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಗೊಣ್ಣೆ ಹುಳ. ಈ ತರ ಒಂದು
ಕಂಡಗ ಹಾಲನ್ನೇ ಹದಗೆಡ್ಸ್ತಕ್ಕಂಥದ್ದು ಒಂದೇ ಒಂದು ಹನಿ ನಿಂಬೆ ರಸ. ಹಾಗಾಗಿ ಜ್ಞಾನಿಗಳನ್ನ ನಿಮ್ಮಂಥವ್ರು ಎಷ್ಟು ಜನ ಇದ್ರು ಹಾಳು ಮಾಡೋದಕ್ಕೆ ಆಗೋದಿಲ್ಲ. ನೀವೆಲ್ಲ ತಿಪ್ಪೆಯಲ್ಲಿರ್ತಕ್ಕಂಥ ಗೊಣ್ಣೆ ಹುಳ, ಹಾಲಿಗೆ ಹುಳಿ ಹಿಂಡದಾಗೆ ನಿಮ್ಮ ಗುಣ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ಇದು ಕಾಲಜ್ಞಾನ ಸತ್ಯ ಆಗ್ತದೆ, ಕಲಿಯುಗಕ್ಕೆ ಪಾಠವನ್ನ ಕಲಿಸ್ತದೆ. ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.